ಹಾಯ್ ಫ್ರೆಂಡ್ಸ್, ಕಡಲೆ ಬೀಜದ ಒಬ್ಬಿಟ್ಟು ಮಾಡೋದ ಬನ್ನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಡಲೆ ಬೀಜದ ಒಬ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳಿ. ಒಬ್ಬಿಟ್ಟು ಮಾಡಲಿಕ್ಕೆ ಕಡಲೆ ಬೀಜ, ಎಣ್ಣೆ, ಬೆಲ್ಲ, ಮೈದಾ ಹಿಟ್ಟು, ಏಲಕ್ಕಿ, ಅರಿಶಿಣದ ಪುಡಿ, ಎಳ್ಳು. ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದೇ ಥರ ಮಿಕ್ಸಿಗೆ ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಪುಡಿ ಮಾಡ್ಕೊಂಡು ಅದನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ಬೆಲ್ಲನ ಚೆಚ್ಚಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಅದನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ಏಲಕ್ಕಿ ಹಾಕ್ಕೊಳ್ಳಿ. ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮೈದಾ ಹಿಟ್ಟು ಮತ್ತು ಅರಿಶಿನ ಪುಡಿ ಎರಡನ್ನೂ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ಮಾಡಲಿಕ್ಕೆ ರೆಡಿ. ನೋಡಿ, ಇವಾಗ ಮೈದಾ ಹಿಟ್ಟು ರೆಡಿಯಾಗಿದೆ. ಚಪಾತಿಗಿಂತ ತೆಳುನ ಸ್ವಲ್ಪ ಮಾಡ್ಕೊಳ್ಳಿ. ಇವಾಗ ಹಿಟ್ಟನ್ನ ತಗೊಂಡು ಅದನ್ನು ಅಗಲ ಮಾಡಿ ಕೈಯಲ್ಲಿ ನೋಡಿ ಅಗಲ ಮಾಡ್ಕೊಳ್ಳಿ. ಮಧ್ಯ ಹೂರಣ ಹಾಕ್ಕೊಳ್ಳಿ, ಕಡಲೆ ಬೀಜದ ಹೂರಣನ. ಅದನ್ನು ಫೋಲ್ಡ್ ಮಾಡಿ, ಎಲ್ಲ ನೀಟಾಗಿ ಸುತ್ತ ಫೋಲ್ಡ್ ಮಾಡಿ. ಅದನ್ನ ಟೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ. ಇವಾಗ ಕೈಯಲ್ಲಿ ತಟ್ಕೊಳ್ಳಿ ಒಬ್ಬಿಟ್ಟನ್ನ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಳ್ಳಿ. ನೋಡಿ, ತಟ್ಕೊಂಡೆ. ಒಂದು ತವಾ ಮೇಲೆ ಒಬ್ಬಿಟ್ಟನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಒಬ್ಬಿಟ್ಟನ್ನ ತಿರುವಾಕೊಳ್ಳಿ. ನೋಡಿ, ಇವಾಗ ಒಬ್ಬಿಟ್ಟು ರೆಡಿಯಾಗಿದೆ. ಕಡಲೆ ಬೀಜದ ಒಬ್ಬಿಟ್ಟು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ.